ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಪಾಠಾಧಾರಿತ ಮೂಲ್ಯಾಂಕನ ಇಟ್ ಮೀನ್ಸ್ ಲೆಸನ್ ಬೇಸ್ಡ್ ಅಸೆಸ್ಮೆಂಟನ್ನು ನೋಡೋಣ. 20 ಮಾರ್ಕ್ಸ್ಗೆ ಇರ್ತಕ್ಕಂಥ ಪೇಪರು. ಸೊ ಇದು ಭಾಷೆಗೆ ಸಂಬಂಧಪಟ್ಟಂತೆ ಗದ್ಯ ಮತ್ತು ಪದ್ಯ ಸೇರಿಸಿ ಮಾಡ್ತಕ್ಕಂಥದ್ದು. ಸೊ 8ನೇ ತರಗತಿಯ ತೃತೀಯ ಭಾಷೆ ಹಿಂದಿಯಲ್ಲಿ ಮೊದಲ ಪದ್ಯ ಪಾಠ ಪ್ರಾರ್ಥನಾ, ಮೊದಲ ಗದ್ಯ ಪಾಠ ಮಿರ್ಚ್ ಮಸಾಲ, ಅವೆರಡನ್ನ ಸೇರಿ 20 ಮಾರ್ಕ್ಸ್ ಕ್ವಶನ್ ಪೇಪರ್ನ ರೆಡಿ ಮಾಡಿದ್ದೀವಿ. ಸೊ 6 to 10 ಹಿಂದಿ ಆಲ್ ಸಬ್ಜೆಕ್ಟಲ್ಲಿ LBಗಳನ್ನು ಕೊಡ್ತಾರೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದೆ ಅನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಬೈ ಮಾಡ್ಬೋದು. ಸೊ ನೋಡೋಣ ಈ ಕ್ವಶನ್ ಪೇಪರ್ ಹೇಗಿದೆ ಅಂತ. ಸೊ ಮೊದಲಿಗೆ ಉದ್ದೇಶ ಆಧಾರಿತ ಅಂಕ ಹಂಚಿಕೆಗಳನ್ನು ಮಾಡಿದ್ದಾರೆ. ಸ್ಮರಣೆಗೆ 7, ಸಮಜ್ನಾಗೆ 9, ಅಭಿವ್ಯಕ್ತಿಗೆ 4, ಒಟ್ಟು 20 ಅಂಕ. ಕಠಿಣತೆ ಮಟ್ಟ ಸರಳ 6 ಅಂಕ ಇದೆ, ಸಾಮಾನ್ಯ 10 ಇದೆ, ಕಠಿಣ 4 ಇದೆ, ಒಟ್ಟು 20 ಅಂಕ. ಪ್ರಶ್ನೆ ಪ್ರಕಾರಗಳನ್ನು ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಲಘು ಉತ್ತರ 10 ಅಂಕ, ಲಘು ಉತ್ತರ 6 ಅಂಕ, ದೀರ್ಘ ಉತ್ತರ 4 ಅಂಕ. ಸೊ ಒಟ್ಟು 20 ಅಂಕದ ಒಂದು ಪರೀಕ್ಷಾ ಪ್ರಶ್ನೆ ಪತ್ರಿಕೆ. ಪಾಠವಾರು ಅಂಕ ಹಂಚಿಕೆಗಳಲ್ಲಿ ಪ್ರಾರ್ಥನಾದಿಂದ ಬಹುವಿಕಲ್ಪ 2 ಇದ್ದಾವೆ. 1 ಅಂಕದ 2, 2 ಅಂಕದ 1, 4 ಅಂಕದ 1, ಒಟ್ಟು 10 ಅಂಕದ ವೇಟೇಜ್. ಮಿರ್ಚ್ ಮಸಾಲಾಗೆ 1 ಮಲ್ಟಿಪಲ್ ಚಾಯ್ಸ್ ಕ್ವಶನ್, 1 ಅನುರೂಪತಾ, ಏಕ ವಾಕ್ಯದ ಉತ್ತರದಲ್ಲಿ 2 ಅಂಕದ 3 ಇದ್ದಾವೆ. ಸೊ ಟೋಟಲಿ 10 ಮಾರ್ಕ್ ಇದೆ. ಒಟ್ಟಾರೆ ಪ್ರಶ್ನೆ ಪತ್ರಿಕೆಯಲ್ಲಿ MCQ 1, ಅನುರೂಪತಾ 1, 1 ಮಾರ್ಕರ್ 4, 2 ಮಾರ್ಕರ್ 4, 4 ಮಾರ್ಕರ್ 1 ಕ್ವಶನ್. ಸೊ ಟೋಟಲಿ 20 ಮಾರ್ಕ್ ಇರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ. ಓಕೆ, ಸೊ ತುಂಬ ಈಸಿಯಾಗಿರ್ತಕ್ಕಂಥದ್ದೇ. ನಾವೇನು ಮಾಡಿದ್ದೀವಿ ಅಂತಂದರೆ ಇದಕ್ಕೆ ಉತ್ತರಗಳನ್ನು ಕೂಡ ಕೊಟ್ಟಿದ್ದೀವಿ. ಸೊ ಪಾಠಾಧಾರಿತ ಮೂಲ್ಯಾಂಕನ 2026-27 ಮಿರ್ಚ್ ಮಸಾಲ ಪ್ರಾರ್ಥನಾ, ಮಿರ್ಚ್ ಮಸಾಲ ನಮೂನಾ ಉತ್ತರ ಪತ್ರಿಕಾ, ಮಾಡಲ್ ಆನ್ಸರ್ ಕೀಸ್. ಕ್ಲಾಸ್ 8ದ ವಿಷಯ ತೃತೀಯ ಭಾಷಾ ಹಿಂದಿ, ಅಂಕ 20, ಸಮಯ 40 to 45 ಮಿನಿಟ್ಸ್ ಇನಫ್. ಫಸ್ಟ್ 3 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದ್ದಾವೆ. ಸೊ ಫಸ್ಟ್ ಕೇಳಿದ್ರು ಸಚ್ ಕಾ ವಿಲೋಮ ಶಬ್ದ ಅಂತ ಇದೆ. ಎ ಖರಾ, ಬಿ ಝೂಟ್, ಸಿ ಸಹಿ, ಡಿ ಬುರಾ. ಸೊ ದ ಆನ್ಸರ್ ಈಸ್ ಬಿ ಝೂಟ್. ಸಚ್ ಬಿ ಝೂಟ್ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಒನ್, ಅಪಮಾನ ಶಬ್ದ ಕಾ ಸಮಾನಾರ್ಥಕ ಶಬ್ದ ಹೇ ಅಂತ ಕೇಳಿದ್ದಾರೆ. ಎ ನಿರಪಮಾನ, ಬಿ ಅನಾದರ, ಸಿ ಆದರ, ಡಿ ಸಮ್ಮಾನ. ಸೊ ಆಪ್ಷನ್ ಬಿ ಅನಾದರ ಅನ್ನೋದು ಸರಿ ಇದೆ. ಪ್ರಶ್ನೆ 3, ತೋತಾ ಶಬ್ದ ಕಾ ಅನ್ಯಲಿಂಗ ರೂಪ ಹೇ ಅಂತ ಕೇಳಿದ್ದಾರೆ. ಎ ತೋತಿ, ಬಿ ತೋತೆ, ಸಿ ತೋತೋ, ಡಿ ತೋತಿ. ಸೊ ತೋತಾ, ಆಪ್ಷನ್ ಡಿ ತೋತಿ ಇಸ್ ದ ರೈಟ್ ಆನ್ಸರ್. ಇನ್ನು ಅನುರೂಪದ ಒಂದು ಪ್ರಶ್ನೆ 1 ಅಂಕ ಇದೆ. ಸೊ ಮೇರಾ ದೇಶ್ ಮೇರಿ ಮಾ ಕಹಾನಿ ಆದರೆ ಮಿರ್ಚ್ ಮಸಾಲ ಅಂತಕ್ಕಂಥದ್ದು ಏನಂತ ಕೇಳಿದ್ದಾರೆ. ಅದು ಬಂದುಬಿಟ್ಟು ಲೋಕಕಥಾ ಇಸ್ ದ ಆನ್ಸರ್. ಇನ್ನು 1 ಮಾರ್ಕರ್ 4 ಕ್ವಶನ್ಸ್ ಇದ್ದಾವೆ. ಫಸ್ಟ್ ಇತ್ತು ಹಮೇ ಕೈಸೆ ರಹನಾ ಚಾಹಿಯೇ ಅಂತ ಕೇಳಿದ್ದಾರೆ. ಓಕೆನಾ, ಇದು 1 ಮಾರ್ಕರ್ ಕ್ವಶನು, 1 ಸೆಂಟೆನ್ಸಲ್ಲೇ ಕೊಡ್ತಕ್ಕಂಥದ್ದು. ಹಮೇ ಮಿಲ್ಕರ್ ರಹನಾ ಚಾಹಿಯೇ. 6th ಒನ್, ಹಮೇ ಕಿಸ್ ಪರ್ ಬಲಿ ಬಲಿ ಜಾನಾ ಚಾಹಿಯೇ ಅಂತ ಕೇಳಿದ್ದಾರೆ. ಹಮೇ ಮಾತೃಭೂಮಿ ಪರ್ ಬಲಿ ಬಲಿ ಜಾನಾ ಚಾಹಿಯೇ. 7th ಒನ್, ಏಕ್ ದಿನ್ ಭೋಲು ಕ್ಯಾ ಕರ್ ರಹಾ ತಾ ಅಂತ ಕೇಳಿದ್ದಾರೆ. ಏಕ್ ದಿನ್ ಭೋಲು ಆಂಗನ್ ಮೇ ಬೇಟ್ಕರ್ ದೂಧ್ ಪೀ ರಹಾ ತಾ. ಸೊ 8th ಕನ್ನಡ, ಇಂಗ್ಲೀಷ್, ಹಿಂದಿ, ಸೈನ್ಸ್, SS, ಮ್ಯಾಥ್ಸ್ನ ಎಲ್ಲ ವಿಷಯಗಳ LBಗಳು ಸಿಗ್ತವೆ. ಪಾಠದ ಪ್ರಶ್ನೋತ್ತರಗಳು ಸಿಗ್ತವೆ. ಅವೆಲ್ಲದರ ಪ್ಲೇಲಿಸ್ಟ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ಜಸ್ಟ್ ನೀವು ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗೂ ಕೂಡ ಬಂದು ಜಾಯ್ನ್ ಆದರೆ ನಿಮಗೆ ಇನ್ನೂ ಬೆನಿಫಿಟ್ ಸಿಗ್ತದೆ. ಲೋಗ್ ದೂರ ದೂರ ಸೇ ಕ್ಯೂ ಆನೆ ಲಗೆ ಅಂತ ಕೇಳಿದರು. ಸೊ ದ ಆನ್ಸರ್ ಈಸ್ ಭೋಲು ಕಾ ಚಮತ್ಕಾರ ದೇಖ್ನೆ ಕೆ ಲಿಯೇ ಲೋಗ್ ದೂರ ದೂರ ಸೇ ಆನೆ ಲಗಿ ಅಂತ ಬರೆದ್ರೆ ಸಾಕು. ಇನ್ನು 2 ಮಾರ್ಕರ್ದು 4 ಕ್ವಶನ್ಸ್ ಇದ್ದಾವೆ. ಈಚ ಕ್ವಶನ್ ಕ್ಯಾರಿ 2 ಮಾರ್ಕ್ಸ್. ಸೊ ಟೋಟಲ್ 8 ಮಾರ್ಕ್. ಪ್ರಶ್ನೆ 9, ಏಕ ರಹೇ ಸದ್ಭಾವ ರಖೆ ಹಮ್ ಇಸ್ ಪರ್ ಆಪ್ ಕ್ಯಾ ಸೋಚ್ತೆ ಹೈ ಅಂತ ಕೇಳಿದ್ದಾರೆ. हमें अपने मन में एकता का भाव रखना चाहिए. हम एकता से रहेंगे तो हमें कोई नहीं हरा सकते हैं. प्रश्न 10, भोलू क्यों घबरा गया. आंसर, भोलू दूध पी रहा था. थोड़ा सा दूध मुंह से निकलकर ज़मीन पर फैल गया. फैले दूध में उससे 2 पंख दिखाई दिए, इसलिए भोलू घबरा गया ಅಂತ ಬರೆದ್ರೆ ಸಾಕು. ಓಕೆನಾ. ಇನ್ನು ಪ್ರಶ್ನೆ 11, हीरा ने चंपा से क्या कहा ಅಂತ ಕೇಳಿದ್ದಾರೆ. आंसर इज हीरा ने चंपा से कहा एक राज की बात है, जानती हो आज क्या हुआ. भोलू के मुंह से कबूतर के पंख निकले बहुत सारे ಅಂತ ಬರೆದ್ರೆ ಸಾಕು. 12ನೇ ಪ್ರಶ್ನೆ, ಮಿರ್ಚ್ ಮಸಾಲ ಪಾಠ से आपको क्या सीख मिलती है ಅಂತ ಕೇಳಿದ್ದಾರೆ. ಪಾಠದ ಆಶಯ ಅಥವಾ ಪಾಠದ ಸಂದೇಶವನ್ನು ಬರಿಬೇಕು. ಏನಿದೆ ಅಂತಂದರೆ, मिर्च मसाला पाठ से यह सीख मिलती है कि किसी भी रहस्य को बताने से पहले 10 बार सोचना चाहिए ಅಂತ ಇದೆ. ನೆಕ್ಸ್ಟ್ ಲಾಸ್ಟ್ ಪ್ರಶ್ನೆ ಇತ್ತು, ಪದ್ಯ ಭಾಗ ಪೂರ್ಣ ಕೀಜಿಯೇ. ಸೊ ಟೋಟಲಿ ಒಂದೇ ಒಂದು ಪ್ರಶ್ನೆ 4 ಅಂಕಕ್ಕೆ ಇತ್ತು. ಏನು ಕೇಳಿದ್ದಾರೆ, ಪದ್ಯ ಭಾಗ ಪೂರ್ಣ ಮಾಡಲಿಕ್ಕೆ ಕೇಳಿದ್ದಾರೆ. ಸೊ ಅದರಲ್ಲಿ ಏನಿತ್ತು ಅಂದ್ರೆ ಸಚ್ ಬೋಲೆದಿಂದ ಲಾ ಡ್ಯಾಶ್ ಬಿಸ್ರಾಯವರೆಗೆ ಇದೆ. ಸೊ ದ ಆನ್ಸರ್ ಈಸ್ सच बोले सच बात विचारे भले काम पर जीवन वारे मिलकर रहे नियम अपनाए
ಬೀತಿ ಬಾತೋ ಕೋ ಬಿಸ್ರಾಯ್ ಅಂತ ಇತ್ತು. ಇಷ್ಟಿತ್ತು 8th ಫಸ್ಟ್ ಪದ ಪ್ರಾರ್ಥನಾ, 2ನೇದು ಮಿರ್ಚ್ ಮಸಾಲ ಅಂತಕ್ಕಂಥ LBA ಟೆಸ್ಟ್ ಪೇಪರು. ಯಾರಿಗೆಲ್ಲ PDF ಬೇಕನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಬೈ ಮಾಡ್ಬೋದು. ಸೊ ಸಿಗ್ತೀನಿ ಇನ್ನೊಂದು ಹೊಸ ಪಾಠದ ವಿಡಿಯೋದೊಂದಿಗೆ. ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ. ಬಾಯ್.